ವೆಲ್ಕಮ್ ಟು ಲೇಜೆ ಸ್ಟೋರಿ ವೀಕ್ಷಕರೆಲ್ಲರಿಗೂ ಸ್ವಾಗತ. ವೀಕ್ಷಕರೇ ನೋಡಿ, ಇವತ್ತು ಡೆಲಿವರಿ ಕೆಲಸ ಮಾಡ್ತಿರ್ಬೇಕಾದಂಥ ಸಂದರ್ಭದಲ್ಲಿ ಜಾಸ್ತಿ ಮಳೆ ಬಂತು. ಮಳೆ ಬಂದಿರೋದ್ರಿಂದ ಟೆಕ್ನಿಕಲ್ ಇಶ್ಯೂ ಬೇರೆ ಇತ್ತು. ಅದರಲ್ಲಿ ಯಾರೋ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿದರು. ಆ ಫುಡ್ಡೆಲ್ಲ ಇವತ್ತು ನಾನು ಮನೆಗೆ ತೊಗೊಂಬಂದಿದ್ದೀನಿ. ಇಷ್ಟೊಂದು ಐಟಮ್ ಇದೆ, ಎಲ್ಲ ಚಿಕನ್ ಇದೆ. ಚಿಕನ್ ತಿನ್ನೋದು ಬಿಟ್ಬಿಟ್ಟಿದ್ದೀನಿ ನಾನು. ಆದರೂ ಇವತ್ತು ಚಿಕನ್ನು ಬೇಡ ಅಂದರೂ ಇವತ್ತು ಸಿಕ್ಕಿದೆ ನನಗೆ. ಮನೇಲಿ ಬೇರೆ ಒಬ್ಬನೇ ಇದ್ದೀನಿ ನೋಡಿ, ಈ ಥರ ಜಾಸ್ತಿ ಇದೆ. ಸ್ವಲ್ಪ ತಿಂದುಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಬಿಸಾಕ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಇದು ಭಾಳ ತುಂಬ ಕಾಸ್ಟ್ಲಿ ಫುಡ್ಡು. ಏನಿಲ್ಲ ಅಂದರೂ ಒಂದು 400 ರುಪೀಸ್ 500 ರುಪೀಸ್ ಆಗುತ್ತೆ. ಎರಡು ಕಸ್ಟಮರು ಕ್ಯಾನ್ಸಲ್ ಮಾಡಿದರು, ಅದಕ್ಕೋಸ್ಕರ ಮನೆ ತಂದಿದ್ದೀನಿ. ಇದ್ರ ಹೆಸರು ಏನು ಅಂತ ತಿಳಿಸ್ತೀನಿ. ನನಗೆ ಗೊತ್ತಿಲ್ಲ, ಬಟ್ ಆದರೂ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದು ಯಾವುದು ಅಸ್ಕ ಬಂದಿದೆ ಇದು. ಇದೇನು ಬ್ರೆಡ್ಡು ಬನ್ನು ಏನು ಒಂದು ಗೊತ್ತಾಗ್ತಾಯಿಲ್ಲ. ಆಮೇಲೆ ಇದ್ರೊಳಗೆ ನೋಡಿ, ಇದೇನು ಬೆಣ್ಣೆ ಇದ್ದಂಗೆ ಐತೆ. ಇದು ಏನು ಅಂತಲೇ ಅರ್ಥ ಆಗ್ತಿಲ್ಲ. ಆಮೇಲೆ ಇಲ್ಲೇನೋ ಗ್ರೇವಿ ಇದೆ ಇದ್ರೊಳಗಡೆ. ಇದು ಏನೋ ಬಿರಿಯಾನಿ ಇರ್ಬೋದೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಬನ್ನಿ ನೋಡೋಣ ಅದು ಏನು ಅಂತ ತಿಳಿಸ್ತೀನಿ. ಆಮೇಲೆ ಇಲ್ಲಿ ನೋಡಿ, ಲೆಗ್ ಪೀಸು, ಚಿಕನ್ ಲೆಗ್ ಪೀಸ್ ಇದು ಕೂಡ ಲೆಗ್ ಪೀಸೇ. ಬರೀ ಲೆಗ್ ಪೀಸ್ಗಳೇ ಇದ್ದಾವೆ. ಇನ್ನೇನು ಮಾಡೋದು, ತಿನ್ನೋದು ಬಿಟ್ಟಿದ್ದೆ. ಬಟ್ ಏನು ಮಾಡೋದು, ತಿನ್ನಬೇಕಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅತ್ಲಾಗೆ. ನೋಡಿ, ಬಿರಿಯಾನಿದು ಯಾವ್ದು ತಿನ್ನಬೇಕು ಯಾವ್ದು ಬಿಡ್ಬೇಕು ಅನ್ನಿಸ್ತಾ ಇದೆ ನನಗೆ. ತಿನ್ನೋಕ್ಕೆ ಮನಸ್ಸಿಲ್ಲ. ಏನು ಮಾಡೋದು, ತಿನ್ನಲೇಬೇಕು. ಸ್ವಲ್ಪ ತಿಂದ್ಬಿಟ್ಟು ಸ್ವಲ್ಪ ಬಿಸಾಕ್ತೀನಿ ಅಷ್ಟೇ ನಾನಿನ್ನು. ಎಲ್ಲ ಓಕೆ, ಇದು ಏನು ಅಂತಲೇ ಅರ್ಥ ಆಗ್ತಿಲ್ಲ. ತಿಂದ್ಬಿಟ್ಟು ಏನಾದರೂ ಆದರೆ, ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಮನೇಲಿ ಬೇರೆ ಒಬ್ಬನೇ ಇದ್ದೀನಿ. ನೈಟ್ ಹೊತ್ತು ಏನಾರು ಆದರೆ ಹೆಂಗೆ? ಇಷ್ಟೊಂದು ಇದೆಯಪ್ಪ, ಇದೇನು ಅಂತಲೇ ಅರ್ಥ ಆಗ್ತಿಲ್ಲ. ತಿನ್ನಲ ಬೇಡವಾ ಅಂತ. ಏನಾರು ಆಗಲಿ, ಚಿಕನ್ ತಿಂದ್ಬಿಡೋಣ, ಆಮೇಲೆ ಮುಂದಿಂದು. ಇದನ್ನು ತಿನ್ನಲ ಯಾವುದೋ ಒಂದು ತಿನ್ನೋಣ ಓಲೆತ್ಲೆ.